ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಕರ್ನಾಟಕ ರಾಜ್ಯದ್ದು. ಆಮೇಲೆ ಮೂಡಾದು ಅವರ ಶ್ರೀಮತಿ ಆಗಿದ್ದರಿಂದ ಇಷ್ಟೆಲ್ಲ ಇದಾಗಿದೆ. ನಾನು ಮುಖ್ಯವಾಗಿ ಹೇಳ ಬಯಸೋದೇನೆಂದರೆ, ಕಾನೂನು ಎಲ್ರಿಗೂ ಒಂದೇ. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಹೇಳುವಂತೆ ಕಾನೂನು ಎಲ್ರಿಗೂ ಒಂದೇ. ಅವ್ರು ಸಿ ಎಮ್ ಇರಲಿ, ಪಿ ಎಮ್ ಇರಲಿ, ಕಸ ಗುಡಿಸಿ ಯಾರಿಗೆ ಎಲ್ರಿಗೂ ಒಂದೇ ಕಾನೂನು ಇರುತ್ತೆ. ಆಮೇಲೆ ಈ ಮೂಡಾದಲ್ಲಿ ಏನು ಹಗರಣ ಆಗಿದೆ, ಆ ಜಮೀನನ್ನು ಒಬ್ಬ ದಲಿತ ದಲಿತ ಸಮುದಾಯಕ್ಕೆ ಸೇರಿದ ಜವರಾಯ ಅನ್ನೋ ಒಬ್ಬ ಇದಕ್ಕೆ ಅವ್ರಿಗಾಗಿದ್ದು. ಆಮೇಲೆ ಸರ್ಕಾರ ಅದನ್ನ ಅಕ್ವಿಷನ್ ಮಾಡಿಕೊಂಡು, ಆಮೇಲೆ ಸಿದ್ದರಾಮಯ್ಯವರ ಬಾಮೈದಾದ ಮಲ್ಲಿಕಾರ್ಜುನವ್ರಿಗೆ ಅವರು ಸೇಲ್ ಡೀಡ್ ಮುಖಾಂತರ ತಗೊಂಡು ಅವ್ರ ಅಕ್ಕಾದ ಪಾರ್ವತಿ ಸಿದ್ದರಾಮಯ್ಯ ಅವ್ರಿಗೆ ದಾನ ಮಾಡೋ ಕೊಟ್ಟುಬಿಟ್ಟು ಆಮೇಲೆ ಸೇಲ್ ಡೀಡ್ ಎಲ್ಲ ಮಾಡಿದ್ದಾರೆ. ನಾವು ಕೇಳಿದ್ರಂದರೆ, ಯಾರಿಗೆ ಏನೇ ಅನ್ಯಾಯ ಆಗಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಕ್ಕೆ ನಾವು ಬರ್ತೀವಿ. ಇವರೇ ಇವಾಗ ಶಾಸಕಾಂಗದ ಒಂದು ಅಂಗವಾಗಿ ಸಿದ್ದರಾಮಯ್ಯ ಅವರು ಈ ಥರ ಮಾಡಿದರೆ, ಆಮೇಲೆ ತಾವು ಎಲ್ರಿಗೂ ಗೊತ್ತಿದೆ, ರಾಜ್ಯದಲ್ಲಿ ಎಲ್ರಿಗೂ ಗೊತ್ತಿದೆ, ಬಳ್ಳಾರಿಯಲ್ಲಿ ಒಂದು ಹಗರಣ ಆಗಿತ್ತು. ಏನು ಜನಾರ್ದನ್ ರೆಡ್ಡಿ BJP ಇದ್ದಾಗ ಹಗರಣ ಇದ್ದಾಗ ಭುಜ ಎಲ್ಲ ತೊಡೆ ತಟ್ಟಿ ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಪಾದಯಾತ್ರೆ ಮಾಡಿ ಜನರಿಗೋಸ್ಕರ ನಾನು ಕೆಲಸ ಮಾಡ್ತಾಯಿದ್ದೀನಿ, ಜನರಿಗೆ ಏನೇ ಸಮಸ್ಯೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇವರು ಮನೆಯಲ್ಲೇ ಸಮಸ್ಯೆ ಆಗಿದೆ. ಊರಲ್ಲೇ, ಇವ್ರ ಸ್ವಂತ ಊರು ಮೈಸೂರು, ಇವ್ರ ಊರಲ್ಲಾಗಿದೆ. ಈಗ ಅವರು ಪರಿಹಾರ 60 ಕೋಟಿ ಕೇಳ್ತಾಯಿದ್ರು. ಯಾವ ಬೇಸ್ ಮೇಲೆ ಕೇಳ್ತಾರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ಈ ಸಮಸ್ಯೆ ಶುರುವಾದಾಗ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು, ಕಾಂಗ್ರೆಸ್ ಮತ್ತು JDS ಕೊಯಲೇಷನ್ ಗೌರ್ಮೆಂಟಲ್ಲಿ ಡೆಪ್ಯೂಟಿ. ಸೊ ಹಾಗಾಗಿ ತನ್ನ ಪ್ರಭಾವವನ್ನು ಬಳಸಿ ಅಧಿಕಾರಿಗಳ ಮೇಲೆ ಒತ್ತಡ ಹೇಳಿ, ಇದರಲ್ಲಿ ಯಾರೇ ಏನು ಕಾನೂನು ರೀತಿ ಆ್ಯಕ್ಷನ್ ತೊಗೊಳ್ದಿರ ಅವ್ರ ನಮ್ಮ ಮೇಲೆ ಒತ್ತಡ ಹೇರಿ ಇಷ್ಟೆಲ್ಲ ಮಾಡಿದ್ದಾರೆ. ಮತ್ತು ಮೂಡ ಅವರು DC ಅವ್ರು ಬರೆದ್ರೂ ಮೂಡ ಕಮಿಷನರ್ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ನಾನು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀನಿ, ಆಮೇಲೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀನಿ, ಆಮೇಲೆ ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಟ್ಟಿದ್ದೀನಿ. ಸರ್, ಈಗ ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ನೀವು ದೂರು ಕೊಟ್ಟಾಗ ಒಂದಿಷ್ಟು ವಿಚಾರ ಉಲ್ಲೇಖ ಮಾಡಿದ್ರಿ. ಅಂದ್ರೆ ಇಲ್ಲಿ 50-50 ಅನುಪಾತ CM ಮಾಡೋದಿಗೆ 50-50 ಅನುಪಾತದಲ್ಲಿ ಕೊಟ್ಟಿದ್ದೀರಿ. ಬಟ್ KEDB ರಾಮನಗರ ಪ್ರಕರಣ ಉಲ್ಲೇಖ ಮಾಡಿ ಅಲ್ಲಿ ತಾರತಮ್ಯ ಆಗಿದೆ. ಯಾವ ಥರ ತಾರತಮ್ಯ ಆಯ್ತು ಸರ್? ರಾಮನಗರದಲ್ಲಿ ರಾಮನಗರ ಜಿಲ್ಲೆಯಲ್ಲಿ KEDB ಅವರು ಹಾರೋಲ್ ಇಂಡಸ್ಟ್ರಿಯರ್ ಅಂತ ಒಂದು ಇಂಡಸ್ಟ್ರಿಯರ್ ಮಾಡಿದ್ದಾರೆ. ಅದರಲ್ಲಿ BS ಕೃಷ್ಣಮೂರ್ತಿ ಅಂತ ಒಂದು ರೈತರಿಗೆ ಸೇರಿದ 2 ಭೂಮಿಯನ್ನು ಮೇಡಮಾರಹಳ್ಳಿಯಲ್ಲಿ 2 ಎಕರೆ ಭೂಮಿಯನ್ನು ವಶಪಡಿಸ್ಕೊಂತ KEDB ವಶಪಡಿಸ್ಕೊಂಡು ಅವರಿಗೆ ಕೇವಲ 1780 ಸ್ಕ್ವೇರ್ ಮೀಟರ್ ಜಾಗ ಮಾತ್ರ ಕೊಟ್ಟಿರುತ್ತೆ. ಅಂದರೆ 25%. ಇದೊಂದು ಪ್ರಕರಣ. ಆಮೇಲೆ ತಮಗೆಲ್ಲರಿಗೂ ಗೊತ್ತಿದೆ, ಬೆಂಗಳೂರು ಪ್ಯಾಲೇಸಲ್ಲಿ 15 ಎಕರೆಗೆ ಎಕ್ಸ್ಟೆನ್ಷನ್ಗೆ 1 ಕೋಟಿ ಕೊಟ್ಟಿದೆ ಸರ್ಕಾರ. ಸೊ ಇವರು ಕೇಳ್ತಾಯಿದ್ದಾರೆ, ಸಿದ್ದರಾಮಯ್ಯವರು 50-50 ಅನುಪಾತದಲ್ಲಿ ಕೇಳ್ತಾಯಿದ್ದಾರೆ. ಸೊ ಎಲ್ಲ ಕರ್ನಾಟಕದ ರಾಜ್ಯದಲ್ಲಿರೋ ಎಲ್ಲ ಕಾನೂನುಗಳೇ ಒಂದೊಂದು ಕಾನೂನಲ್ಲಿ ಒಂದೊಂದು ಥರ ಪರಿಹಾರ ಮಾಡಿ, ರೈತರಿಗೊಂದು ಪರಿಹಾರ, CMಗೊಂದು ಪರಿಹಾರ, ಈ ಥರ ತಾರತಮ್ಯ ಧೋರಣೆ ಅನುಸರಣೆ ಮಾಡ್ತಾಯಿದ್ದಾರೆ. ಹಾಗಾಗಿ ಕಾನೂನು ಎಲ್ರಿಗೂ ಒಂದೇ. ಸಿದ್ದರಾಮಯ್ಯ ಇರಲಿ, ಯಾರೇ ಇರಲಿ, ಕೊಟ್ಟರೆ ಎಲ್ರಿಗೂ ಒಂದೇ ಥರ ಕೊಡಿ. ಜಮೀನು ದಲಿತರ ಭೂಮಿನ ತಗೊಳ್ಳೋಕ್ಕೆ ಇವ್ರಿಗೆ ರೈಟ್ಸ್ ಇದೆಯಾ, ಈ ನಿಟ್ಟಿನಲ್ಲೂ ಎಂಕ್ವೈರಿ ಮಾಡಬೇಕು. ಆಮೇಲೆ ನಮ್ಮ ಹತ್ರ ಅಷ್ಟು ದಾಖಲೆ ಇಲ್ಲ. ನಾನು ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡ್ಬೇಕಾದ್ರೆ ಲೋಕಾಯುಕ್ತ ಕಂಪ್ಲೇಂಟಲ್ಲೇ ಹೇಳಿದ್ವಿ, DC ಆಫೀಸಲ್ಲಿ ಮೂಡ ಇದರಲ್ಲೆಲ್ಲ ನಿಮಗೆ ದಾಖಲೆ ಸಿಗುತ್ತೆ ಅಂತ. ಇದು ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಲೋಕಾಯುಕ್ತರು ನೀವು ದೂರು ದಾಖಲು ಮಾಡಿದ ಸಂದರ್ಭದಲ್ಲಿ ಏನೇನು ಮಾಹಿತಿ ಕೇಳಿದ್ರು ಸರ್? ಅದ್ರ ಜೊತೆಗೆ ಏನೇನು ತನಿಖೆಗೆ ನೀವು ಆಗ್ರಹ ಮಾಡ್ತಿದ್ದೀರಿ ಸರ್? ನಮ್ಮ ತನಿಖೆಯಲ್ಲಿ ಆಗ್ರಹ ಇಷ್ಟೇ, DC ಅವರು ಬರೆದ ಮೇಲೂ ಇವರು ಮೂಡ ಕಮಿಷನರ್ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ? ಅವ್ರಿಗೇನಾದ್ರು ಒತ್ತಡ ಇದೆಯಾ? ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಒತ್ತಡ ಇದೆ, ಅವರ ಫಾಲೋವರ್ಸಿಂದ ಒತ್ತಡ ಇದೆಯಾ, ಬೇರೆ ಏನಾದರೂ ಇದೆಯಾ? ಈ ನಿಟ್ಟಿನಲ್ಲಿ ನಮಗಷ್ಟು ಪವರ್ ಇಲ್ಲ. ಸೊ ಹಾಗಾಗಿ ಲೋಕಾಯುಕ್ತವರು ಇದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ, ಶುರುವಿಂದ ಪರಿಶೀಲನೆ ಮಾಡಿ, ದಲಿತರ ಭೂಮಿ ಹೆಂಗೆ ಬಂತು, ಸೊ ಅಕ್ವಿಷನ್ ಬಿಡೋ ಕಾರಣ ಏನು, ಶುರುವಲ್ಲಿ ಏನೋ 3 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಕೊಟ್ಟಿದ್ದಾರೆ ಎಲ್ಲ ನೋಡಬೇಕು. ಆಮೇಲೆ ಇದರಲ್ಲಿ ಅವ್ರ ಬಾಮೈದ ಶ್ರೀಮತಿ ಅವರ ಅಣ್ಣತಮ್ಮ ಇನ್ವಾಲ್ವ್ ಆಗಿರೋದ್ರಿಂದ ಬೇನಾಮಿ ಆ್ಯಕ್ಟಲ್ಲಿ ಏನಾದರೂ ಇನ್ವಾಲ್ವ್ ಆಗಿದ್ದಾನೋ ಇನ್ಕಮ್ ಟ್ಯಾಕ್ಸ್ನೂ ದೂರು ಕೊಡ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಬೇಕು. ಆಮೇಲೆ ಈ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಏನಿದೆ, ಈಗಲೂ ಮೊನ್ನೆ ನೋಡಿದಾಗಲೂ ನಾವು ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯ ಅವರ ಹೆಸರೆಲ್ಲ ಬರ್ತಾಯಿದೆ. ಅಕ್ಕಪಕ್ಕದ ಸರ್ವೆ ಎಲ್ಲ ಮೂಡ ಹೆಸರಲ್ಲಿ ಬರ್ತಾಯಿದೆ. ಇದು ಯಾವ ಥರ ಅರ್ಥ ಆಗ್ತಾಯಿಲ್ಲ. ಇವಾಗ ಅಕ್ವೈರ್ ಮಾಡಿಕೊಂಡ್ರೆ ಎಲ್ಲ ಭೂಮಿನ ಅಕ್ವೈರ್ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಸೆಂಟ್ರಲ್ಲಿರೋ ಭೂಮಿನ ಮಾತ್ರ ಬಿಟ್ಬಿಟ್ಟು ಬೇರೆ 14 ಸೈಟ್ ಬೇರೆ ಕೊಟ್ಟು ಈ ಥರ ತಾರತಮ್ಯ ಮಾಡಿ ಬೇರೆ ಏನೇನೋ ಮಾಡಿ ವಂಚನೆ ಮಾಡಿದ್ದಾರೆ ಸರ್ಕಾರಕ್ಕೆ. ಮುಖ್ಯವಾಗಿ ಸಿದ್ದರಾಮಯ್ಯ CM ಆಗಿರೋದ್ರಿಂದ ಕಾನೂನು ಅವರು ಕಾನೂನು ಮುಂದೆ ಅವರೇನು ದೊಡ್ಡ ಇವರಲ್ಲ. ನಾವೆಲ್ಲ ಸೇರಿ, ಈ ರಾಜ್ಯದ ಜನರೆಲ್ಲ ಸೇರಿ ನಮಗೋಸ್ಕರ ಕೆಲಸ ಮಾಡಪ್ಪ ಅಂತ ನಾವು ವಿಧಾನಸೌಧ ಕಳಿಸಿದ್ದೀವಿ. ಅದು ಬಿಟ್ಬಿಟ್ಟು ಅವರು
ವಿಧಾನಸೌಧದಲ್ಲಿ ಕೂತ್ಕೊಂಡು ಒಬ್ಬೊಬ್ರಿಗೊಂಥರ ಜಮೀನು ಮಾಡಿ ಸಾರ್ವಜನಿಕ ಅವರೇ ವಂಚನೆ ಮಾಡಿದ್ರೆ ಆಮೇಲೆ ಜನರಿಗೆ ಕಾನೂನು ಮೇಲೆ ನಂಬಿಕೆ ಇರಲ್ಲ. ಹಾಗಾಗಿ ಈ ಇದರಲ್ಲಿ ಲೋಕಾಯುಕ್ತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬಿಟ್ಟು ಒಳಗಡೆ ಕಳಿಸ್ಬೇಕನ್ನೋದು ನಮ್ಮ ಒತ್ತಾಯ. ಸರ್, ಕಡೆಯದಾಗಿ ಈ ಪೇಪರ್ ನೋಟಿಫಿಕೇಶನ್ ಬಗ್ಗೆ ನೀವು ಅನುಮಾನ ವ್ಯಕ್ತಪಡಿಸಿದ್ದೀರಿ ಸರ್. ಏನು ಪ್ರಾಬ್ಲಮ್ ಆಯಿತು ಅಲ್ಲಿ? ಪೇಪರ್ ನೋಟಿಫಿಕೇಶನ್ ಆಗುವಾಗ ಏನೇನು ಅಂದರೆ ಕಾನೂನು ಬಾಹಿರ ಏನಾದರೂ ಕೃತ್ಯ ಆಯಿತಾ ಅಥವಾ ಏನಾದರೂ ಕಾನೂನು ಉಲ್ಲಂಘನೆ ಆಯಿತಾ ಏನು ಅಂತ? ಪೇಪರ್ ನೋಟಿಫಿಕೇಶನ್ ಅಂದರೆ ಫಸ್ಟ್ ಇವಾಗ ಅಕ್ವಿಷನ್ ಪ್ರೊಸೀಡಿಂಗ್ಸ್ನಲ್ಲಿ ಫಸ್ಟ್ ನೋಟಿಫಿಕೇಶನ್ ಕೊಡ್ತಾರೆ, ಆಮೇಲೆ ಸೆಕೆಂಡ್ ನೋಟಿಫಿಕೇಶನ್ ಕೊಡ್ತಾರೆ, ಫೈನಲಾಗಿ ನೋಟಿಫಿಕೇಶನ್ ಕೊಡ್ತಾರೆ. ಫೈನಲ್ ನೋಟಿಫಿಕೇಶನ್ ಆದರೆ ಬರೀ CMಗೆ ಮಾತ್ರ ಅದು ಅಕ್ವಿಷನ್ ಪ್ರೊಸೀಡಿಂಗ್ ಬಿಡೋಕ್ಕೆ ಅವ್ರ ಪರ್ಮಿಷನ್ ಇರುತ್ತೆ. ಸೊ ಹಾಗಾಗಿ ಸಾರ್ವಜನಿಕರ ಮೇಲೆ ಒತ್ತಡ ಹೇರಿ ಅಕ್ವಿಷನ್ ಅನ್ನೋ ನಾಟಕ ಮಾಡಿ ಆಮೇಲೆ ಅದನ್ನು ಬಿಟ್ಟ ಅಕ್ವಿಷನ್ ಮಾಡ್ದಂಗೂ ಮಾಡಿ ಆಮೇಲೆ ಬಿಟ್ಟಂಗೆ ಮಾಡಿ ಇವರ ಕುಟುಂಬದವ್ರದ್ದು ಆಗಿರೋದ್ರಿಂದ ಬಿಟ್ಬಿಟ್ಟು ಅಧಿಕಾರಿಗಳನ್ನ ಒತ್ತಡ ಹೇರಿ ಈ ಥರ ಮಾಡಿದ್ದಾರೆ ಅನ್ನೋದು ನಮ್ಮ ಅನಿಸಿಕೆ. ಸರ್, ಈ ಮೂಡ ಪ್ರಕರಣ ಸಂಬಂಧ CM ಅವರ ವೈಫರ್ ಹೆಸರು ಕೇಳಿ ಬರುತ್ತೆ. ನಿಮ್ಮ ಗಮನಕ್ಕೆ ಇರುವಂಗೆ, ಯಾಕಂದ್ರೆ ನೀವು ದೂರದಾರರಾಗಿರೋದ್ರಿಂದ ಈ ರೀತಿಯಾಗಿ ಯಾರಾದರೂ ಪ್ರಭಾವಿಗಳಿಗೆ ಈ ರೀತಿ ಸೈಟ್ ಹಂಚಿಕೆ ಆಗಿರೋ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ಈ ಬಗ್ಗೆ ಏನಾದರೂ ಈ ದೂರು ಕೊಡೋ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರೆ ಹೆಂಗೆ ಅಂತ? ಇಲ್ಲ, ಸದ್ಯಕ್ಕಂತೂ ಇಲ್ಲ. ಇನ್ನು ನಾವು ಈ ಕೂಲಂಕುಷವಾಗಿ ಇಲ್ಲ ಪರಿಶೀಲನೆ ಮಾಡ್ತೀವಿ. ಇನ್ನು ಮುಂದೆ ಹೋಗ್ತೀವಿ. ನ್ಯಾಯ ಸಿಗೋವರೆಗೂ ನ್ಯಾಯ ಸಿಗಬೇಕು. ಕಾನೂನು ಎಲ್ರಿಗೂ ಒಂದೇ ಅಂತ ಜನರಿಗೆ ಹೇಳಬೇಕು. ಸಿದ್ದರಾಮಯ್ಯನವರೂ ಹೇಳ್ತಾರಲ್ಲ ನನ್ನದೇನು ಪಾತ್ರ ಇದೆ ಅಂತ. ನಿಮ್ಮ ಮನೆಯಲ್ಲೇ ಆಗಿದೆ, ನಿಮ್ಮ ಶ್ರೀಮತಿದೇ ಆಗಿದೆ, ನನ್ನದೇನು ಪಾತ್ರ ಇಲ್ಲ ಅಂದರೆ ಅದಂಗೆ ನಂಬ್ಕೊಳ್ಳೋಕ್ಕಾಗುತ್ತೆ? ಇಡೀ ಊರಿಗೆ ನೀವು ಬಳ್ಳಾರಿ ಪಾದಯಾತ್ರೆ ಹೇಳಿದ್ವಲ್ಲ, ಆಮೇಲೆ ಇತ್ತೀಚೆಗೆ ತಮ್ಮೆಲ್ಲ ಗೊತ್ತಿದೆ ನಮ್ಮ ತೆರಿಗೆ ನಮ್ಮ ಹಾಕೊಂಡು ಡೆಲ್ಲಿಗೆಲ್ಲ ಹೋಗಿ ಬಂದ್ರಲ್ಲ, ನಿಮ್ಮ ಮನೆಯಲ್ಲೇ ಆಗಿರೋ ವಿಚಾರ ನಿಮ್ಗೆ ಗೊತ್ತಿಲ್ವಾ? ಏನು ಕಾಮಿಡಿ ಮಾಡ್ತೀರಾ ಸಿದ್ದರಾಮಯ್ಯ ಅವರೇ? ದಯವಿಟ್ಟು ಕೆಳಗಡೆ ಇಲ್ಲಿರಿ ಫಸ್ಟು. ಇವಿಷ್ಟು ದೂರುದಾರರಾಗಿರುವಂತಹ ಮಾತು. ಅಂದರೆ ಎಲ್ಲೋ ಒಂದು ಕಡೆ ಸೈಟ್ ಅಥವಾ ಈ ಜಾಗದ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ಧೋರಣೆ ಆಗಿದೆ. ಈ ಬಗ್ಗೆ ಸೂಕ್ತವಾಗಿ ಕೂಲಂಕುಷವಾಗಿ ತನಿಖೆ ಮಾಡಬೇಕೆಂದು ಲೋಕಾಯುಕ್ತಕ್ಕೆ ಅವರು ಆಗ್ರಹ ಕೂಡ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.